ಇನ್ನೊಂದು ಕಡೆಗೆ ವಿದ್ಯಾರ್ಥಿನಿಯರ ದುರಂತ ಅಂತ್ಯ ಆಗಿರೋದಂತೂ ವೆರಿ ಸ್ಯಾಡ್. ಅದು ಇನ್ಮೇಲೆ ಸ್ಕೂಲು ಕಾಲೇಜುಗಳಲ್ಲಿ ಎಲ್ಲಾದರೂ ಆಚೆ ಕರ್ಕೊಂಡು ಹೋಗ್ಬೇಕಂದ್ರೆ ನೀರಿರೋ ಜಾಗಕ್ಕೆ ದಯವಿಟ್ಟು ಹೋಗಕ್ಕೆ ಹೋಗಬೇಡಿ, ಒಳ್ಳೆಯದು ಅನಿಸುತ್ತೆ. ಬೇರೆ ತುಂಬ ಜಾಗಗಳಿದ್ದಾವೆ, ಐತಿಹಾಸಿಕ ಸ್ಥಳಗಳು, ಅಲ್ಲಿಗೆ ಹೋಗಿ. ಈಗೇನಾಗಿದೆ ಪರಿಸ್ಥಿತಿ ವಿದ್ಯಾರ್ಥಿನಿಯರದ್ದು? ಸಾವನ್ನಪ್ಪಿ ಕುಟುಂಬದವರು ಕೂಡ ಆಡ್ತಾ ಇದ್ದಾರೆ. ಅದರ ವರದಿ ಇದೆ ನೋಡಿ. ಶಿಕ್ಷಕರ ನಿರ್ಲಕ್ಷ್ಯ, ಬಾಲಕಿಯರ ದುರಂತಾಂತ್ಯ. ಮುರುಡೇಶ್ವರದಿಂದ ಕೋಲಾರಕ್ಕೆ ಬಂದ ಮೃತದೇಹ. ಕೋಲಾರ ಜಿಲ್ಲಾಡಳಿತದಿಂದ ಅಂತಿಮ ಗೌರವ. ಮೃತರ ಕುಟುಂಬಸ್ಥರಿಗೆ ತಲಾ 5 ಲಕ್ಷ ಪರಿಹಾರ. ಈ ಮಕ್ಕಳು ಪ್ರವಾಸದ ಖುಷಿಯಲ್ಲಿ ಸಮುದ್ರ ತೀರದ ಸೌಂದರ್ಯ ಸವಿಯಲು ತಮ್ಮ ಶಿಕ್ಷಕರೊಂದಿಗೆ ಕೋಲಾರದಿಂದ ಮುರುಡೇಶ್ವರಕ್ಕೆ ಆಗಮಿಸಿದ್ರು. ಶಿಕ್ಷಕರ ನಿರ್ಲಕ್ಷ್ಯ ಆ ಮಕ್ಕಳ ಖುಷಿಯನ್ನೇ ಕಸಿದಿದೆ. ತಮ್ಮ ಬದುಕಿಗೆ ಆಧಾರವಾಗಬೇಕಿದ್ದ ಮಕ್ಕಳನ್ನ ಕಳೆದುಕೊಂಡ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಹೌದು, ಮೊನ್ನೆ ಕೋಲಾರ ಜಿಲ್ಲೆ ಮುಳಬಾಗಿಲಿನ ಕೊತ್ತೂರು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ 19 ಬಾಲಕಿಯರು ಹಾಗೂ 27 ಬಾಲಕರು ಸೇರಿ 46 ವಿದ್ಯಾರ್ಥಿಗಳನ್ನ ಶಿಕ್ಷಕರು ಮುರುಡೇಶ್ವರ ಪ್ರವಾಸಕ್ಕೆ ಕರೆತಂದಿದ್ರು. ಈ ವೇಳೆ ಶಿಕ್ಷಕರಾದಿಯಾಗಿ ಕಡಲಿನಲ್ಲಿ ಯಾವುದೇ ಸುರಕ್ಷತೆ ನಿಯಮ ಪಾಲಿಸದೆ ಮಕ್ಕಳು ನೀರಿನಲ್ಲಿ ಆಟವಾಡ್ತಿದ್ರು. ಅಲೆಗಳ ಹೊಡೆತಕ್ಕೆ 4 ವಿದ್ಯಾರ್ಥಿನಿಯರು ನೀರುಪಾಲಾಗಿದ್ರು. ಇಂದು ಮುರುಡೇಶ್ವರದಿಂದ ಕೋಲಾರಕ್ಕೆ 4 ವಿದ್ಯಾರ್ಥಿನಿಯರ ಮೃತದೇಹಗಳನ್ನು ತರಲಾಗಿತ್ತು. ಕೋಲಾರ ಜಿಲ್ಲಾಧಿಕಾರಿ ಕಚೇರಿ ಎದುರು 4 ಬಾಲಕಿಯರಿಗೆ ಜಿಲ್ಲಾಡಳಿತದ ವತಿಯಿಂದ ಅಂತಿಮ ಗೌರವ ಸಲ್ಲಿಸಿ ಕುಟುಂಬಸ್ಥರಿಗೆ ಮೃತದೇಹ ಹಸ್ತಾಂತರಿಸಲಾಯಿತು. ಮುಳಬಾಗಿಲು ತಾಲೂಕಿನ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಮಕ್ಕಳು ಪ್ರವಾಸಕ್ಕೆ ತೆರಳಿದರು. ಅಲ್ಲಿ ನಡೆದಂಥ ಅಹಿತಕರ ಘಟನೆಯಿಂದ 4 ಜನ ಈ ಒಂದು ನೀರು ಪಾಲಾಗಿ ಅಸುನೀಗಿದ್ದಾರೆ. ಬಾಡಿಗಳು ನಮಗೆ ರಿಕವರಿ ಆಗಿದೆ. ಅಲ್ಲಿಂದ ಕಾರವಾರದಿಂದ ನಾವು ಇಲ್ಲಿಗೆ ತಂದಿದ್ದೇವೆ. ಇವತ್ತು ಜಿಲ್ಲಾಡಳಿತ ವತಿಯಿಂದ ಅವರಿಗೆ ಒಂದು ಪುಷ್ಪಾರ್ಚನೆಯನ್ನು ಮಾಡಿ ಈಗ ನಾವು ಅವರ ಅಂತ್ಯಕ್ರಿಯೆಯನ್ನು ಮುಗಿಸಿ ಸರ್ಕಾರ 5 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಿದೆ. ಅವರಿಗೆ ಚೆಕ್ ಅನ್ನು ವಿತರಿಸುತ್ತೇವೆ. ಮೃತದೇಹದ ಮುಂದೆ ಹೆತ್ತವರ ಆಕ್ರಂದನ. ಮಕ್ಕಳ ಮೃತದೇಹದ ಮುಂದೆ ಹೆತ್ತವರ ಗೋಳಾಟ ಹೇಳತೀರದಾಗಿತ್ತು. ಕೂಲಿ ನಾಲಿ ಮಾಡಿ ಮಕ್ಕಳನ್ನ ಓದಿಸುತ್ತಿದ್ದ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಅಯ್ಯೋ ಮಗಳೇ, ನಮ್ಮನ್ ಯಾಕೆ ಬಿಟ್ಟೋದೆ ಅಂತ ತಂದೆ ತಾಯಿ ಕಣ್ಣೀರಿಟ್ರು. ಅಕ್ಕನನ್ನ ಇನ್ನೆಂದೂ ನೋಡೋಕೆ ಆಗಲ್ವಲ್ಲ ಅನ್ನೋ ಚಿಂತೆಯಲ್ಲಿ ಮೃತರ ಸಹೋದರಿಯರು ನಿಂತಿದ್ರು. ಈ ದೃಶ್ಯಗಳು ಎಂಥವರ ಮನಕಲುಕುವಂತಿತ್ತು. ಮುಳಬಾಗಿಲು ತಾಲೂಕಿನ ದೊಡ್ಡಗುಟ್ಟಹಳ್ಳಿ ಗ್ರಾಮದ ವಂದನಾ, ಪೂಜಾರಹಳ್ಳಿಯ ಶ್ರವಂತಿ, ದೀಕ್ಷಾ, ಲಾವಣ್ಯ ಮಣ್ಣಲ್ಲಿ ಮಣ್ಣಾಗಿದ್ದಾರೆ. ಅಯ್ಯೋ, ನನ್ ಕೂಲಿ ಮಾಡಾದ್ರು ನಮ್ಮ ಅಮ್ಮನ್ ಸಾಕೊಂತೀನಕ್ಕ ಅಂತಿದ್ಲು. ನಾವೇ ಕಳ್ಸಿದ್ವಿ ಸ್ಕೂಲ್ಗೆ ಹೋಗಲ್ಲ ಅಕ್ಕ, ನಾನು ಆ ಸ್ಕೂಲ್ಗೆ ಹೋಗಲ್ಲ. ನಾವೇ ಕಳ್ಸಿದ್ವಿ, ಇನ್ನು 3 ತಿಂಗಳು ಹೋಗಮ್ಮ, ಹೋಗಿ ಓದ್ಕೋಬಾ ತಾಯಿ ಅಂತಕ್ಕ. ನಾನು ಇದ್ದೋಗ್ತೀನಿ ಅಕ್ಕ, ನಾನು ಹೋಗಲ್ಲ ಅಕ್ಕ. ನನ್ಗೆ 500 ರೂಪಾಯಿ ಸಾಕಾಗಲ್ಲ ಅಕ್ಕ, ನನಗಿನ್ನೂ ಬೇಕು. ಸೋಮವಾರ ಕೂಳಿಗೆ ಹೋಗು, ಸಂಜೆ ಫೋನ್ ಪೇ ಮಾಡಿಸ್ಬೇಕಂತ ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಬಂತು. ನನ್ನ ಮಗು ಎಷ್ಟೊಂದು ಒದ್ದಾಡಿರುತ್ತಪ್ಪ ನೀರಲ್ಲಿ. 5 ಕಿಲೋಮೀಟರ್ ದೂರ ಹೋಗಿಲ್ಲಂತೆ. ನನ್ನ ಮಗು ಅಲ್ಲಿ ಹೋಗ್ತಿದ್ರೆ ಏನ್ ಮಾಡ್ತಿದ್ರಪ್ಪ. ಒಟ್ಟಿನಲ್ಲಿ ಬಾಳಿ ಬದುಕಬೇಕಿದ್ದ 4 ವಿದ್ಯಾರ್ಥಿನಿಯರು ಶಿಕ್ಷಕರ ನಿರ್ಲಕ್ಷ್ಯದಿಂದ ದುರಂತ ಅಂತ್ಯ ಕಂಡಿದ್ದಾರೆ. ಹೆತ್ತವರ ಪಾಲಿಗೆ ಬೆಳಕಾಗಬೇಕಿದ್ದ ಮಕ್ಕಳು ಇನ್ನಿಲ್ಲ ಅನ್ನೋದು ಪೋಷಕರಿಗೆ ಊಹಿಸಲು ಸಾಧ್ಯವಾಗ್ತಿಲ್ಲ. ಇನ್ನಾದ್ರೂ ಮಕ್ಕಳನ್ನ ಪ್ರವಾಸಕ್ಕೆ ಕರೆದೊಯ್ಯುವಾಗ ಶಿಕ್ಷಕರು ಎಚ್ಚರಿಕೆಯಿಂದ ಇರಬೇಕು. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.